ಮಂಡ್ಯದಲ್ಲಿ 3.50 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗ ಚಾಲನೆ. ಮಂಡ್ಯ ತಾಲೂಕಿನ ಮಲ್ಲಯ್ಯನದೊಡ್ಡಿಯಿಂದ ರಾಷ್ಟ್ರೀಯ ಹೆದ್ದಾರಿ 275ರ ಮಾರ್ಗವಾಗಿ ಕಟ್ಟೆತೊಟ್ಟಿಗೆ ಸೇರುವ ಅಂದಾಜು 3.50 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗರವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಹುಮಡಹಳ್ಳಿ ಶಿವಕುಮಾರ್, ಬಿ ಗೌಡಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿದ್ದೇಗೌಡ, ಕಿಡಿ ಚಂದ್ರಶೇಖರ್, ಮಲ್ಲಯ್ಯನದೊಡ್ಡಿ, ಶಿವರಾಮು, ಮಂಜೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಏಭೂತ ಭೂಮಿ ಸಂಸಿತ ಭೂಮಿ ಫಲಕ್ಕೆ क्या रखे ಇಂದ ಬಹಳ ಜನಗಳ ಬೇಡಿಕೆಯಾಗಿದ್ದ ಮಲ್ಲಯ್ಯನದೊಡ್ಡಿ, ಮರಿಯನದೊಡ್ಡಿ ಮತ್ತು ಕಟ್ಟೆದೊಡ್ಡಿ ಮುಖ್ಯ ರಸ್ತೆಗೆ 3.5 ಕೋಟಿ ರೂಪಾಯಿಯಲ್ಲಿ ಇವತ್ತು PWD ಇಲಾಖೆಯಿಂದ ರಸ್ತೆ ಕಾಮಗಾರಿಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಸೋಮವಾರದಿಂದನೇ ಕೆಲಸ ಆರಂಭ ಆಗ್ತದೆ. ಶೀಘ್ರದಲ್ಲೇ ಸಾರ್ವಜನಿಕರಿಗೆ ಉತ್ತಮವಾದ ರಸ್ತೆಯನ್ನು ಮಾಡಿ ಓಡಾಟಕ್ಕೆ ಮಾಡಿಕೊಡ್ತೀವಿ. ಅದೇ ರೀತಿ ಬೂದ್ನೂರಿಂದ ಮಲ್ಲಯ್ಯನದೊಡ್ಡಿಯವರೆಗಿನ ಚಾನಲ್ ಅಭಿವೃದ್ಧಿಗೆ 5 ಕೋಟಿ ಬಿಡುಗಡೆಯಾಗಿ ಟೆಂಡರ್ ಆಗಿದೆ. ಅದಕ್ಕೂ ಬರೋ ವಾರ ಬಂದು ಭೂಮಿ ಪೂಜೆ ಮಾಡಿ ಆ ಕೆಲಸವನ್ನು ಆರಂಭ ಮಾಡಿ ರೈತರ ಬೆಳೆಗಳಿಗೆ ಶೀಘ್ರ ನೀರು ಬರೋದಕ್ಕೆ, ಥೈಲ್ಯಾಂಡ್ಗಳಿಗೆ ನೀರು ಬರ್ತಾಯಿಲ್ಲ ಅನ್ನೋದೊಂದು ಭಾಳ ದಿನಗಳಿಂದ ರೈತರು ಒತ್ತಾಯ ಆಗಿತ್ತು. ಅದಕ್ಕೆ ನಮ್ಮ ಸರ್ಕಾರ 5 ಕೋಟಿಯನ್ನು ಬಿಡುಗಡೆ ಮಾಡಿದ್ದೀವಿ. ಈಗ ಮಲ್ಲಯ್ಯನದೊಡ್ಡಿ ಒಂದು ಊರಿಗೇ 8.5 ಕೋಟಿ ರೂಪಾಯಿ ಕಾಮಗಾರಿ ಬಿಡುಗಡೆ ಮಾಡಿರೋದು ಇತಿಹಾಸ. ಯಾವ ಸರ್ಕಾರ ಕೂಡ ಇಲ್ಲಿವರೆಗೂ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಬಿಡುಗಡೆ ಮಾಡಿದ್ವಿ. ಹಂತವಾಗಿ ಊರಿನ ಒಳಗಡೆ ರಸ್ತೆಗಳಿಗೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿ ಇನ್ನು ಮುಂದಿನ 3 ವರ್ಷದಲ್ಲಿ ಮಲ್ಲಯ್ಯನದೊಡ್ಡಿ ಎಲ್ಲ ರಸ್ತೆಗಳಿಗೂ ಸಿಮೆಂಟ್ ರಸ್ತೆಯನ್ನಾಗಿ ಮಾಡೋದು ನಮ್ಮ ಜವಾಬ್ದಾರಿ. ನಮಸ್ಕಾರ.